ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಧಿಕಾರಿಗೆ ಹೋಗಿ ಮಧ್ಯಾಹ್ನ ಬಂದು ಹೇಳಿ. Okay, clear. ಶುಡ್ ಡೂ ಇಟ್ ಟುಡೇ. ಸರ್ ಅಲ್ಲಿ ಏನಾಗಿದೆ ರಸ್ತೆ ಬಂದಿದೆ ಅನ್ಕೊಂಡು ಸ್ವಲ್ಪ ಇರಪ್ಪ. ಸರಿ ಸರ್ ನಾನು ಅವ್ರಿಗೆ ಹೇಳಿ ಇವತ್ತು ಹೋಗಿ ಮಾಡಿ ಅಂತ ಹೇಳಿದ್ದೀನಿ. ನೀವು ಯಾಕೆ ಮತ್ತೆ ಇಷ್ಟ ಸರಿ, ಓಕೆ. ದೇವ್ರ ತರ ಕೂತಿದ್ದ ಅಮ್ಮ. ಸರಿ ಅಮ್ಮ ಹೋಗಿ ಊಟ ಮಾಡಿ ಮಧ್ಯಾಹ್ನ ಬಂದಿತ್ತ. ಇವತ್ತೇನಾಗುತ್ತೋ ನೋಡೋಣ. ನಿಮ್ಮ ಅಧಿಕಾರಿ ಕಳಿಸಿ ಇವತ್ತೇ ಸಾಲ್ವ್ ಪ್ರಾಬ್ಲಮ್. 87 ವರ್ಷ ರೀ ಅವ್ರು ಬಂದು ನಮ್ಮದು ಕೂತ್ರು ನಮ್ಗೆ ಅವಮಾನ ಆಗುತ್ತೆ ರೀ. ನಾವೆಲ್ಲ ತಲೆ ತಗ್ಗಿಸ್ಬೇಕು ಅಮ್ಮನ ಕಾಲ್ಗೆ. ಎಂತ ಮಾಡ್ತೀವಿ ಮಧ್ಯಾಹ್ನ ನಿಮ್ಮ ಕಳಿಸಿ ತಹಶೀಲ್ದಾರ್ ಮಳವಳ್ಳಿ ಅಮ್ಮ ಮನೆಗೆ ಕರ್ಕೊಂಡು ಊಟ ಮಾಡಿಸ್ಕೊಂಡ್ ಬಾ. ತಹಶೀಲ್ದಾರ್ ಮಳವಳ್ಳಿ ಚಂದ್ರು ಇಟ್ಕೊಳ್ಳಿ ಬಿಟ್ಟಿದ್ರು ಬಾಳೆ ಗಿಡ ಕಿತ್ತಾಕ ಸರ್ ಮತ್ತು ಓಡಾಡ್ಕೊಂಡ್ಬಿಡ್ತಾರ ಇಲ್ಲ ಫುಲ್ ಹತ್ತು ಬಿಡು. ಇಲ್ಲ ಫುಲ್ ಮಾತಾಡು. ನೀನು ಹತ್ರ ನಮ್ಗೆ ಏನು ಕೇಳ್ಸ. ಇವಾಗ ಹತ್ತು ಬಿಡಿ. ಇವಾಗ ಸ್ವಲ್ಪ ಕಿರ್ತೀವಿ ಸರ್ ಅದು ರೋಡ್ ಫಸ್ಟ್ ಫುಲ್ ಹತ್ತು ಬಿಡು. ಫಸ್ಟ್ ಇವಾಗ ನಿಲ್ಸ್ಬಿಡು. ನೀನ್ ಹತ್ರ ಏನಾದ್ರು ಕಾನೂನು ಚೇಂಜ್ ಮಾಡಕ್ಕಾಗತ್ತಾ? ಯಾಕೆ ಆಗ್ತೀಯ ಚಂದ್ರು? ಹೆಸರು ಚಂದ್ರು ಅಂತಿದೀಯ. ಚಂದ್ರು ಯಾವಾಗ ನಗರ್ತಾ ಇರ್ಬೇಕು. ಸರ್ ಅದು ರೋಡ್ ಕೊಪ್ಪರು ಏನ್ರಿ ಜಮೀನಿದೆ ಸರ್. ಅದ್ರ ಮುಂದೆ ಗೌರ್ಮೆಂಟ್ ಜಾಗ ಇದೆ ಸರ್. ಗೌರ್ಮೆಂಟ್ ಪ್ರಾಪರ್ಟಿ ಅದಾದ್ಮೇಲೆ ರೋಡ್ ಇದೆ ಸರ್. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೆ ಸರ್. ಅಲ್ಲಿ ಓಡಾಡಕ್ಕೆ ಜಾಗ ಗೌರ್ಮೆಂಟ್ ಇಂದನೇ ಹೋಗ್ಬೇಕು ಅಂತ ಅವ್ರು ಹೇಳ್ತಿದ್ದಕ್ಕೆ ಕೃಷಿಗೋಸ್ಕರ ಒಂದ್ ಸೈಡ್ ಅಲ್ಲಿ ಜಾಗ ಮಾಡ್ಕೊಟ್ಟಿದ್ದೀನಿ ಸರ್. ನಾನೇ ಒಂದು 8 ಅಡಿ ಜಾಗ. ಇವರು ಟ್ರ್ಯಾಕ್ಟರ್ ಮತ್ತೆ ಟಿಪ್ಪರ್ ಎಲ್ಲ ತಗೊಂಡೋಗ್ಬೇಕು ಒಂದು 20 ಫೀಟ್ ಇರಬೇಕು ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಸ್ಥಳೀಯರ ವಿರೋಧ ಇದೆ ಸರ್. ಯಾಕಂದ್ರೆ ಕಂಪ್ಲೀಟ್ ಗೌರ್ಮೆಂಟ್ ಜಾಗ ಸರ್. ಈ ತರ ಐತೆ ಸರ್. ರೋಡ್ ಕೊಪ್ಪರ್ ಸರ್ ಪೂರ್ತಿ ಬರೀ 10 ಅಡಿ ಮಾತ್ರ ಸರ್. ವಿಸಿಟ್ ಮಾಡಿದೀರಾ? ತಹಶೀಲ್ದಾರ್ ಮಳವಳ್ಳಿ ನಕಾಶೆ ಪ್ರಕಾರ ಇದೆಯಾ? ತಹಶೀಲ್ದಾರ್ ಮಳವಳ್ಳಿ ರೋಡ್ ಕೊಪ್ಪರ್ ಸರ್ ಅದು ಬರೀ 10 ಅಡಿ 15 ಅಡಿ ಮಾತ್ರ ಸರ್. ಈ ತರ ಐತೆ ಸರ್. ಕೊಡಿ ನೀವು ಅಬ್ಜೆಕ್ಷನ್ ಹಾಕಿ. ರಿಜಿಸ್ಟರ್ ಕೇಸ್ ಕೊಡಿ. ಅಬ್ಜೆಕ್ಷನ್ ಕಾಪಿ ಕೊಡಿ. ಸಫಿಷಿಯಂಟ್ ಸರ್. ಸರ್ ಅಚ್ಚಿನಿಂದ ವಿನಾಯಕ್ ಇದ್ರಿಗೆ ವಿನಾಯಕ್ ಲಕ್ಷ್ಮಮ್ಮ ಕಾಪಿ ಕೊಡೋ ಚಂದ್ರ ಅಲ್ಲಿ KRS PDO ಸುತ್ತೇನ್ರಿ ಸರ್. ಇವಾಗ ನಮ್ದು ಕೇಸ್ ರಿಜಿಸ್ಟರ್ ಮಾಡಿದ್ಯಾ? ಟೋಕನ್ ನಂಬರ್ 42. ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಧಿಕಾರಿಗೆ ಹೋಗಿ ಮಧ್ಯಾಹ್ನ ಬಂದು ಹೇಳಿ. Okay, clear. ಶುಡ್ ಡೂ ಇಟ್ ಟುಡೇ. ಸರ್ ಅಲ್ಲಿ ಏನಾಗಿದೆ ರಸ್ತೆ ಬಂದಿದೆ ಅನ್ಕೊಂಡು ಸ್ವಲ್ಪ ಇರಪ್ಪ. ಸರಿ ಸರ್ ನಾನು ಅವ್ರಿಗೆ ಹೇಳಿ ಇವತ್ತು ಹೋಗಿ ಮಾಡಿ ಅಂತ ಹೇಳಿದ್ದೀನಿ. ನೀವು ಯಾಕೆ ಮತ್ತೆ ಇಷ್ಟ ಸರಿ, ಓಕೆ. ದೇವ್ರ ತರ ಕೂತಿದ್ದ ಅಮ್ಮ. ಸರಿ ಅಮ್ಮ ಹೋಗಿ ಊಟ ಮಾಡಿ ಮಧ್ಯಾಹ್ನ ಬಂದಿತ್ತ. ಇವತ್ತೇನಾಗುತ್ತೋ ನೋಡೋಣ. ನಿಮ್ಮ ಅಧಿಕಾರಿ ಕಳಿಸಿ ಇವತ್ತೇ ಸಾಲ್ವ್ ಪ್ರಾಬ್ಲಮ್. 87 ವರ್ಷ ರೀ ಅವ್ರು ಬಂದು ನಮ್ಮದು ಕೂತ್ರು ನಮ್ಗೆ ಅವಮಾನ ಆಗುತ್ತೆ ರೀ. ನಾವೆಲ್ಲ ತಲೆ ತಗ್ಗಿಸ್ಬೇಕು ಅಮ್ಮನ ಕಾಲ್ಗೆ. ಎಂತ ಮಾಡ್ತೀವಿ ಮಧ್ಯಾಹ್ನ ನಿಮ್ಮ ಕಳಿಸಿ ತಹಶೀಲ್ದಾರ್ ಮಳವಳ್ಳಿ ಅಮ್ಮ ಮನೆಗೆ ಕರ್ಕೊಂಡು ಊಟ ಮಾಡಿಸ್ಕೊಂಡ್ ಬಾ. ತಹಶೀಲ್ದಾರ್ ಮಳವಳ್ಳಿ ಚಂದ್ರು ಇಟ್ಕೊಳ್ಳಿ ಬಿಟ್ಟಿದ್ರು ಬಾಳೆ ಗಿಡ ಕಿತ್ತಾಕ ಸರ್ ಮತ್ತು ಓಡಾಡ್ಕೊಂಡ್ಬಿಡ್ತಾರ ಇಲ್ಲ ಫುಲ್ ಹತ್ತು ಬಿಡು. ಇಲ್ಲ ಫುಲ್ ಮಾತಾಡು. ನೀನು ಹತ್ರ ನಮ್ಗೆ ಏನು ಕೇಳ್ಸ. ಇವಾಗ ಹತ್ತು ಬಿಡಿ. ಇವಾಗ ಸ್ವಲ್ಪ ಕಿರ್ತೀವಿ ಸರ್ ಅದು ರೋಡ್ ಫುಲ್ ಹತ್ತು ಬಿಡು. ಫಸ್ಟ್ ಇವಾಗ ನಿಲ್ಸ್ಬಿಡು. ನೀನ್ ಹತ್ರ ಏನಾದ್ರು ಕಾನೂನು ಚೇಂಜ್ ಮಾಡಕ್ಕಾಗತ್ತಾ? ಯಾಕೆ ಆಗ್ತೀಯ ಚಂದ್ರು? ಹೆಸರು ಚಂದ್ರು ಅಂತಿದೀಯ. ಚಂದ್ರು ಯಾವಾಗ ನಗರ್ತಾ ಇರ್ಬೇಕು. ಸರ್ ಅದು ರೋಡ್ ಕೊಪ್ಪರು ಏನ್ರಿ ಜಮೀನಿದೆ ಸರ್. ಅದ್ರ ಮುಂದೆ ಗೌರ್ಮೆಂಟ್ ಜಾಗ ಇದೆ ಸರ್. ಗೌರ್ಮೆಂಟ್ ಪ್ರಾಪರ್ಟಿ ಅದಾದ್ಮೇಲೆ ರೋಡ್ ಇದೆ ಸರ್. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೆ ಸರ್. ಅಲ್ಲಿ ಓಡಾಡಕ್ಕೆ ಜಾಗ ಗೌರ್ಮೆಂಟ್ ಇಂದನೇ ಹೋಗ್ಬೇಕು ಅಂತ ಅವ್ರು ಹೇಳ್ತಿದ್ದಕ್ಕೆ ಕೃಷಿಗೋಸ್ಕರ ಒಂದ್ ಸೈಡ್ ಅಲ್ಲಿ ಜಾಗ ಮಾಡ್ಕೊಟ್ಟಿದ್ದೀನಿ ಸರ್. ನಾನೇ ಒಂದು 8 ಅಡಿ ಜಾಗ. ಇವರು ಟ್ರ್ಯಾಕ್ಟರ್ ಮತ್ತೆ ಟಿಪ್ಪರ್ ಎಲ್ಲ ತಗೊಂಡೋಗ್ಬೇಕು ಒಂದು 20 ಫೀಟ್ ಇರಬೇಕು ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಸ್ಥಳೀಯರ ವಿರೋಧ ಇದೆ ಸರ್. ಯಾಕಂದ್ರೆ ಕಂಪ್ಲೀಟ್ ಗೌರ್ಮೆಂಟ್ ಜಾಗ ಸರ್. ಈ ತರ ಐತೆ ಸರ್. ರೋಡ್ ಕೊಪ್ಪರ್ ಸರ್ ಪೂರ್ತಿ ಬರೀ 10 ಅಡಿ ಮಾತ್ರ ಸರ್. ವಿಸಿಟ್ ಮಾಡಿದೀರಾ? ತಹಶೀಲ್ದಾರ್ ಮಳವಳ್ಳಿ ನಕಾಶೆ ಪ್ರಕಾರ ಇದೆಯಾ? ತಹಶೀಲ್ದಾರ್ ಮಳವಳ್ಳಿ ರೋಡ್ ಕೊಪ್ಪರ್ ಸರ್ ಅದು ಬರೀ 10 ಅಡಿ 15 ಅಡಿ ಮಾತ್ರ ಸರ್. ಈ ತರ ಐತೆ ಸರ್. ಕೊಡಿ ನೀವು ಅಬ್ಜೆಕ್ಷನ್ ಹಾಕಿ. ರಿಜಿಸ್ಟರ್ ಕೇಸ್ ಕೊಡಿ. ಅಬ್ಜೆಕ್ಷನ್ ಕಾಪಿ ಕೊಡಿ. ಸಫಿಷಿಯಂಟ್ ಸರ್. ಸರ್ ಅಚ್ಚಿನಿಂದ ವಿನಾಯಕ್ ಇದ್ರಿಗೆ ವಿನಾಯಕ್ ಲಕ್ಷ್ಮಮ್ಮ ಕಾಪಿ ಕೊಡೋ ಚಂದ್ರ ಅಲ್ಲಿ KRS PDO ಸುತ್ತೇನ್ರಿ ಸರ್. ಇವಾಗ ನಮ್ದು ಕೇಸ್ ರಿಜಿಸ್ಟರ್ ಮಾಡಿದ್ಯಾ? ಟೋಕನ್ ನಂಬರ್ 42. ಕ್ಲಿಕ್ ಮಾಡಿ.